3-4 ದಿವಸಗಳಿಂದ ಸುದ್ದಿ ಮಾಧ್ಯಮಗಳಿಂದ ಬರ್ತಕ್ಕಂಥ ಮಾಹಿತಿ, ಅದು ತಮ್ಮ ಇಲೆಕ್ಟ್ರಾನಿಕ್ ಮಾಧ್ಯಮ ಇರಬಹುದು, ಪ್ರಿಂಟ್ ಮೀಡಿಯಾ ಇರಬಹುದು, ಹಿರಿಯ ಶಾಸಕರಾದಂಥ ಸನ್ಮಾನ್ಯ BR ಪಾಟೀಲ್ ಏನು ಆರೋಪವನ್ನು ಮಾಡಿದ್ದಾರೆ, ಅದಕ್ಕೆ ಧ್ವನಿಗೂಡಿಸುವ ರೀತಿಯಲ್ಲಿ ಇವತ್ತು ಸ್ನೇಹಿತರು ಇನ್ನೋರ್ವ ಹಿರಿಯ ಶಾಸಕರಾದಂಥ ಸನ್ಮಾನ್ಯ ರಾಜೀವ್ ಕಾಗೆ ಅವರು ಕೂಡ ಧ್ವನಿಗೂಡಿಸಿದ್ರಿಂದ ಒಂದು ರೀತಿ ರಾಜ್ಯದಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದು ಜನಸಾಮಾನ್ಯರಿಗೆ ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ನಾವು ಏನಾದರೂ ಆಪಾದನೆಗಳನ್ನು ಮಾಡಿದರೆ ಬಿಜೆಪಿಯವರಿಗೆ ಕೆಲಸ ಇಲ್ಲ, ನಮ್ಮ ಆರೋಪಗಳಿಗೆ ನಮ್ಮ ಮೇಲೆ ಟೀಕೆ ಟಿಪ್ಪಣಿಗಳು ಮಾಡೋದಷ್ಟೇ ಅವ್ರ ಕೆಲಸ ಅಂತಿದ್ರು. ನಾವು ಕೆಲಸವನ್ನು ಕೇಳಿ ಸಾಕಾಯ್ತು. 2 ವರ್ಷದಲ್ಲಿ ಯಾವುದೇ ಕಾರಣಕ್ಕೂ ಒಂದೇ ಹೊಸ ಕೆಲಸವೂ ಕೂಡ ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇಲ್ಲ. ವಿಶೇಷವಾಗಿ ನಾನು ಸಚಿವನಾಗಿದ್ದಂಥ ಸಂದರ್ಭದಲ್ಲಿ ನನ್ನ ಮತಕ್ಷೇತ್ರದ ಬಹುತೇಕ ಅಭಿವೃದ್ಧಿ ಕಾಮಗಾರಿಗಳನ್ನು ನಾನು ಮಾಡಿದ್ರಿಂದ ನನ್ನಂಥವ್ರಿಗೇನು ಅಂತ ಭಾಳ ತೊಂದರೆ ಆಗಿಲ್ಲ. ಆದರೆ ಪ್ರಥಮ ಬಾರಿಗೆ ಆರಿಸಿ ಬಂದಂಥ ಶಾಸಕರಿದ್ದಾರೆ. 2 ವರ್ಷ ಆಯಿತು. ಕ್ಷೇತ್ರದಲ್ಲಿ ಜನರಿಗೆ ಅವರು ಯಾವ ರೀತಿ ಮುಖವನ್ನು ತೋರಿಸಬೇಕು ಅನ್ನೋದು ಅವರಿಗೆ ತೀವ್ರವಾಗಿ ಕಾಡ್ತಿರ್ತಕ್ಕಂಥ ಪ್ರಶ್ನೆ. ಸಾಕಷ್ಟು ಅನುಭವಿಗಳಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ರಾಜಕಾರಣದಲ್ಲಿ ಹಿರಿಯರು, ಅನುಭವಿಗಳು. ವೈಯಕ್ತಿಕವಾಗಿ ಅವ್ರ ಬಗ್ಗೆ ನನಗೆ ಗೌರವ ಇದೆ. ಆದರೆ ಅವರ ಆಡಳಿತ ನಡೆಸ್ತಿರ್ತಕ್ಕಂಥ ರೀತಿ ತೀವ್ರವಾದಂಥ ಅಸಮಾಧಾನವನ್ನು ತಂದಿದೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. 2 ವರ್ಷ ಆಯಿತು ಸ್ವಾಮಿ, ನೀವು ಮುಂದುವರಿತೀರೋ ವರಿದಿಲ್ಲೋ ನಮಗೆ ಬಿಟ್ಟ ವಿಷಯ ಅಲ್ಲ, ರಾಜ್ಯಕ್ಕೆ ಬಿಟ್ಟ ವಿಷಯ ಅಲ್ಲ. ಅದು ನಿಮಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ನಿಮ್ಮ ಪಕ್ಷದ ವರಿಷ್ಠರಿಗೂ ಬಿಟ್ಟಂಥ ವಿಷಯ. ಅದರ ಗೊಂದಲದಿಂದ ಹೊರಗೆ ಬಂದು ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆಯನ್ನು ಕೊಡ್ರಿ, ಶಾಸಕರ ನೋವನ್ನು ಗಮನಿಸ್ರಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತಾ, ಈ ರೀತಿಯಾಗಿ ಆಪಾದನೆಗಳು ಅಕಸ್ಮಾತ್ ನಮ್ಮ ಸರ್ಕಾರ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ಶಾಸಕರು ಮಾಡಿದ್ರೆ ನೀವು ಯಾವ ರೀತಿ ವರ್ತನೆಯನ್ನು ಮಾಡ್ತಿದ್ರಿ ಅನ್ನೋದನ್ನು ನೀವೇ ನೆನಪಿಸಿಕೊಳ್ಬೇಕನ್ನುವಂಥ ಮಾತನ್ನು ಹೇಳ್ತಾ, ಶಾಸಕರ ಭಾವನೆಗೆ ಗಮನ ಕೊಡ್ರಿ. ಕಮಿಷನ್ ಹಾವಳಿಯಿಂದ ದೂರ ಇದ್ದುಕೊಂಡು ಇನ್ನಾದರೂ ಸರ್ಕಾರಕ್ಕೆ ಒಂದು ಒಳ್ಳೆಯ ಇಮೇಜ್ ಬರಲಿಕ್ಕೆ, ಕೇವಲ ಗ್ಯಾರಂಟಿಯ ಭ್ರಮೆಯಲ್ಲಿ ನೀವು ಮುಳುಗ್ತಾ ಇದ್ದೀರಿ. ಗ್ಯಾರಂಟಿಯ ಬಗ್ಗೆ ಜನ ಏನು ಮಾತಾಡ್ತಿದ್ದಾರೆ, ಗ್ಯಾರಂಟಿಯ ಫಲಾನುಭವಿಗಳು ಏನು ಮಾತಾಡ್ತಾ ಇದ್ದಾರೆ, ಅದನ್ನು ಸ್ವಲ್ಪ ಸೋಷಿಯಲ್ ಮೀಡಿಯಾದ ಮುಖಾಂತರ ತಾವು ಕೇಳ್ಕೋಬೇಕನ್ನುವಂಥ ಮನವಿಯನ್ನು ಮಾಡಿಕೊಂಡು, ಈ ರೀತಿ ಬಹಳ ಜನರ ಅಭಿಪ್ರಾಯ ಇದೆ. ನಮಗಂತೂ ಬಿಜೆಪಿಯವರ ಕ್ಷೇತ್ರಕ್ಕೆ 10 ರೂಪಾಯಿದ್ದು ಯಾವುದೂ ಹೊಸ ಕೆಲಸ ಬಂದಿಲ್ಲ. 2 ವರ್ಷದಲ್ಲಿ RDPRದಿಂದ ಒಂದು 10 ಕೋಟಿ ಕೊಟ್ಟಾರ. ಅದಕ್ಕೆ 108 ಕಂಡೀಷನ್ ಹಾಕ್ಯಾರ. ಈ ರೀತಿಯಾದಂಥ ಆಡಳಿತ ಜನರಿಗೆ ಬೇಸರವನ್ನು ತಂದಿದೆ ಅನ್ನುವಂಥ ಮಾತನ್ನು ಹೇಳ್ತಾ, ಇನ್ನಾದರೂ ಮುಖ್ಯಮಂತ್ರಿಗಳು ಒಂದು ದೃಢತೆಯಿಂದ ಹೆಜ್ಜೆಯನ್ನಿಟ್ಟು ರಾಜ್ಯದ ಅಭಿವೃದ್ಧಿ ಕಡೆಗೆ ಗಮನವನ್ನು ಹರಿಸಬೇಕಂತೇಳಿ ನಾನು ಮನವಿ ಮಾಡ್ತೀನಿ.